ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮೊಟ್ಟೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಮೊಟ್ಟೆ ಪ್ಲಸ್ ಆಲೂಗಡ್ಡೆ ಪಲ್ಯ. ನಾರ್ಮಲ್ ಆಗಿ ನೀವು ಎಲ್ಲರೂ ಮೊಟ್ಟೆ ಪಲ್ಯ ಮಾಡೇ ಇರ್ತೀರಾ. ಸೊ ಈ ಥರ ಒಂದ್ಸಲಿ ಆಲೂಗಡ್ಡೆ ಹಾಕ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೇಳ್ತಾ ಇದ್ದೀನಲ್ಲ, ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಆಲೂಗಡ್ಡೆ ಹಾಕಿದ ತಕ್ಷಣ ಇನ್ನೂ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ 2 ಚಪಾತಿ ತಿನ್ನೋರು ಇನ್ನೆರಡು ಚಪಾತಿ ತಿನ್ನೋಣ ಅನಿಸುತ್ತೆ, ಯಾಕಂದರೆ ಅಷ್ಟು ಟೇಸ್ಟ್ ಇರುತ್ತೆ. ಎಷ್ಟು ಮೊಟ್ಟೆ ಪಲ್ಯದು ತಿಂತಾ ಇದ್ರು ಇನ್ನು ಸ್ವಲ್ಪ ಹಾಕ್ತಾರೇನೋ, ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಡು ತಿನ್ನೋಣ ಅನಿಸುತ್ತೆ. ಯಾಕಂದರೆ ನಾರ್ಮಲ್ ಆಗಿ ನಾನು ಮೊಟ್ಟೆ ಜೊತೆ ಮಾಡ್ತಾನೆ ಇರ್ತೀನಿ. ಈ ಸಲ ನಾನು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸೊ ಬನ್ನಿ, ತಡ ಯಾಕೆ, ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಬರೋಣ. ನಾನಿಲ್ಲಿ ದೊಡ್ಡದಾಗಿರೋಂತಹ ಈರುಳ್ಳಿ 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಮಾಲ್ ಕ್ಯೂಬ್ಸ್ ಆಗಿ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕಿ. ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಿಮಿರಿ, ರುಬ್ಬಿರುವಂತಹ ಕೊಬ್ಬರಿ 2-3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಆಲೂಗಡ್ಡೆನ ಸ್ಮಾಲ್ ಕ್ಯೂಬ್ಸ್ ಆಗಿ ತೆಳ್ಳಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಸಾಕು. ಕ್ವಾಂಟಿಟಿ ನೋಡಿಕೊಂಡು ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡಬಲ್ ಆಗಿರುತ್ತೆ. ನಾವಿರೋ ಇಬ್ಬರಿಗೆ ಇಷ್ಟು ಸಾಕು, ಮಕ್ಕಳೇನು ಅಷ್ಟೊಂದು ತಿನ್ನೋದಿಲ್ಲ. ಸೊ ನಾನಿಲ್ಲಿ ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊತಾ ಇದ್ದೀನಿ. 2-3 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗಿರುತ್ತೆ. ಸ್ಪೈಸಸಲ್ಲಿ ಬಂದುಬಿಟ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಪ್ ಮೆಣಸು ಪೌಡ್ರನ್ನ ತೊಗೊಂಡಿದ್ದೀನಿ. 3 ಇದು ತೊಗೊಂಡಿದ್ದೀನಿ ಮೊಟ್ಟೆನ. ನಮ್ಮನೆಗೆ 3 ಬೇಕಾಗಿರುತ್ತೆ. ನೀವು ಎಷ್ಟು ಕ್ವಾಂಟಿಟಿ ಜನ ಇರ್ತೀರೋ ಅಷ್ಟು ತೊಗೊಳ್ಳಿ. ಬಿಸಿಯಾಗಕ್ಕೆ ಇಟ್ಟಿದ್ದೆ. 3-4 ಟೇಬಲ್ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಡೈರೆಕ್ಟಾಗಿ ಈರುಳ್ಳಿ ಹಾಕಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನು ಗೋಲ್ಡನ್ ಫ್ರೈ ಬೇಕಾಗಿಲ್ಲ, ಜಸ್ಟ್ ಸಾಫ್ಟ್ನೆಸ್ ಆದರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಆಲೂಗಡ್ಡೆ ಮಿಕ್ಸ್ ಮಾಡಿ ಒಂದ್ಸಲಿ ಪಲ್ಯ ಮಾಡಿ ನೋಡಿ. ನೀವೇ ನನಗೆ ಕಮೆಂಟ್ ಮುಖಾಂತರ ರಿಸಲ್ಟ್ ಹೇಳ್ತೀರಾ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. 2-3 ಟೇಬಲ್ ಸ್ಪೂನು ಸಾಕು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಅರೋಮಾ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ್ದಾದಮೇಲೆ ಡೈರೆಕ್ಟಾಗಿ ಟೊಮೊಟೊ ಹಾಕ್ಬಿಡಿ. ಟೊಮೊಟೊ ಅರ್ಧ ಇದ್ದರೆ ಸಾಕು, ಏನು ಜಾಸ್ತಿ ಟೊಮೊಟೊ ಹಾಕೋಕ್ಕೆ ಹೋಗಬೇಡಿ. ನಾನು ಜಾಸ್ತಿ ಟೊಮೊಟೊನ ರೆಫರ್ ಮಾಡೋದಿಲ್ಲ, ಬಟ್ ಸ್ವಲ್ಪ ಹುಳಿನೆಸ್ ಬರಲಿ ಅಂತ ಟೊಮೊಟೊ ಹಾಕ್ತೀನಿ. ಹುಳಿ ಟೊಮೊಟೊ ತೊಗೊಂಡಿರೋದು ಇಲ್ಲಿ ಅರ್ಧ ತೊಗೊಂಡಿದ್ದೀನಿ, ಸಾಕಷ್ಟೇ. ಸೊ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದ್ದಾದಮೇಲೆ ಡೈರೆಕ್ಟಾಗಿ ಸ್ಪೈಸಸನ್ನು ಹಾಕ್ಬಿಡಿ. ಏನೆಲ್ಲ ಸ್ಪೈಸಸ್ ತೊಗೊಂಡಿದ್ವೋ ಆ ಸ್ಪೈಸಸ್ಸು ಈ ಟೈಮಲ್ಲಿ ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ರೆಸಿಪೀಸಲ್ಲೂ ಹೇಳ್ತಾನೆ ಇರ್ತೀನಿ, ಟೊಮೊಟೊ ಹಾಕಿದ್ದಾದಮೇಲೆ ಡೈರೆಕ್ಟಾಗಿ ಸ್ಪೈಸಸ್ ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ. ಸೊ ಎಲ್ಲ ಸ್ಪೈಸಸ್ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಯಾಕಂದರೆ ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಆಗಲಿ, ಖಾರದ ಪುಡಿ ಆಗಲಿ, ನಾರ್ಮಲ್ ಆಗಿ ಅರಿಶಿನ ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ. ಸೊ ಮಿಕ್ಸ್ ಆಗಿದ್ದಾದಮೇಲೆ ಸೈಡಲ್ಲೆಲ್ಲ ಚೆನ್ನಾಗಿ ಈ ಥರ ಎಣ್ಣೆ ಬರಲಿ. ಎಣ್ಣೆ ಬರೋವರೆಗೂ ಸೈಡಲ್ಲೆಲ್ಲ ಈ ಥರ ಈ ಒಂದು ಈರುಳ್ಳಿ ಏನಿದೆಯೋ ಸೈಡಲ್ಲಿ ತೊಗೊಂಡ್ಬಿಡಿ. ಎಣ್ಣೆನ ಮಿಡ್ಲಲ್ಲಿ ಇಡಿ. ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಇವಾಗ ಆಲೂಗಡ್ಡೆ ಹಾಕಿ ಫ್ರೆಂಡ್ಸ್. ಎಣ್ಣೆಲಿ ಸ್ವಲ್ಪ 1-2 ನಿಮಿಷ ಹಂಗೆ ಫ್ರೈ ಆಗಲಿ. ಎಣ್ಣೆ ಸ್ವಲ್ಪ ಆಲೂಗಡ್ಡೆಗೆ ಇಡೀಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಆಲೂಗಡ್ಡೆ ಫ್ರೈ ಆಗೋದಿಲ್ಲ. ಸೊ ನೋಡಿ 2 ನಿಮಿಷ ಆಗಿತ್ತು. 2 ನಿಮಿಷ ಆದಮೇಲೆ ಡೈರೆಕ್ಟಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಆಲೂಗಡ್ಡೆನ ಈರುಳ್ಳಿಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1-2-3 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಆಗೋಕ್ಕೆ ಕೊಡಿ. ಈ ಥರ ಫ್ರೈ ಆಗ್ತಿರ್ಬೇಕಾದ್ರೆ ಡೈರೆಕ್ಟಾಗಿ ಕೊಬ್ಬರಿ ಏನು ತೊಗೊಂಡಿದ್ವೋ ಕೊಬ್ಬರಿ 1-2 ಟೇಬಲ್ ಸ್ಪೂನು ಸಾಕು, ಜಾಸ್ತಿ ಬೇಡ. ಈ ಥರ ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಕೊಬ್ಬರಿ ಪ್ರತಿಯೊಂದು ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ಪೈಸಸ್ಸು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಕೊಡಿ. ಲೋ ಫ್ಲೇಮಲ್ಲೇ ನೋಡಿ ಚೆನ್ನಾಗಿ ಫ್ರೈ ಆಗಲಿ. ಯಾಕಂದರೆ ಆಲೂಗಡ್ಡೆ ಹಾಕಿರ್ತೀವಲ್ಲ, ಆಲೂಗಡ್ಡೆ ಬೇಗ ಸಾಫ್ಟ್ ಆಗೋದಿಲ್ಲ. ಸೊ ಹಸಿ ಆಲೂಗಡ್ಡೆಲಿ ಡೈರೆಕ್ಟಾಗಿ ಮೊಟ್ಟೆ ಹಾಕ್ಬಿಟ್ರೆ ಮತ್ತೆ ಹಸಿ ಇರುತ್ತೆ ಆಲೂಗಡ್ಡೆ ಪೀಸಸ್ಸು. ಅದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು 1/4 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು 5 ನಿಮಿಷ ಲೋ ಫ್ಲೇಮಲ್ಲೇ ನಾನೇನು ಮಾಡ್ತೀನಿ, ಬಾಯ್ಲ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಿದ್ದಾದಮೇಲೆ, ಯಾಕಂದರೆ ಉಪ್ಪೆಲ್ಲ ಆಲ್ರೆಡಿ ಹಾಕಿ ಇರ್ತೀವಿ, ಸೊ ಮತ್ತಿನ್ನೇನು ಉಪ್ಪು ನೆಸೆಸರಿ ಇರೋದಿಲ್ಲ. ಚೆನ್ನಾಗಿ ಬಾಯ್ಲ್ ಆಗಲಿ. ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಳ್ಳಿ. ಹಸಿಯಲ್ಲೇ ಡೈರೆಕ್ಟಾಗಿ ಮೊಟ್ಟೆ ಹಾಕೋಕ್ಕೆ ಹೋಗಬೇಡಿ. ಸೊ ನೋಡಿ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. 5 ನಿಮಿಷ ಏನು ಮಾಡ್ತೀನಿ ಅಂದರೆ ನಾನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಆಲೂಗಡ್ಡೆ ಹಸಿ ಇರುತ್ತೆ, ಬೇಗ ಸಾಫ್ಟ್ ಆಗೋದಿಲ್ಲ. ಅದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಆದಮೇಲೆ ನೀರು ಸ್ವಲ್ಪ ಹೀರಿದೆ. ಇಟ್ ಮೀನ್ಸ್ ಅದು ಆಲೂಗಡ್ಡೆ ಬಾಯ್ಲ್ ಆಗಿದೆ ಅಂತಲೇ ಅರ್ಥ. ಸೈಡಲ್ಲೆಲ್ಲ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ನಿಲ್ತಿದೆ ಅಂತ. ನೋಡಿ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀರಿನ ಅಂಶ ಎಲ್ಲ ಆಲೂಗಡ್ಡೆ ಹೀರ್ಕೊಂಡಿದೆ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಫ್ರೆಂಡ್ಸ್ ಆಲೂಗಡ್ಡೆ. ಈ ಥರ ಆಗಿದ್ದಾದಮೇಲೆ ಡೈರೆಕ್ಟಾಗಿ ನಾನೇನು ಮಾಡ್ತೀನಿ ಅಂದರೆ ಮೊಟ್ಟೆ ಏನು ನಾನು ಇಟ್ಕೊಂಡಿದ್ನೋ 3 ಮೊಟ್ಟೆನ ಒಡೆದ್ಬಿಟ್ಟು ಅದ್ರ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇನ್ನೇನೇನೂ ಹಾಕಿಲ್ಲ. ಡೈರೆಕ್ಟಾಗಿ ಒಂದು
ಆಲೂಗಡ್ಡೆ ಮೇಲೆ ಈ ಥರ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ನಾನೇನು ಮುಟ್ಟಕ್ಕೆ ಹೋಗಲ್ಲ, ಮಿಕ್ಸು ಮಾಡೋದಿಲ್ಲ, ಈ ಥರನೇ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಈ ಥರ ಬಿಟ್ಬಿಟ್ಟು ಇದ್ರ ಮೇಲೇ ನಾನು ಗಾರ್ನಿಷಿಂಗ್ ಏನು ಮಾಡ್ತೀನಿ, ಕೊತ್ತಂಬರಿ ಹಾಕ್ಬಿಡ್ತೀನಿ. ಡೈರೆಕ್ಟಾಗಿ ಕೊತ್ತಂಬರಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇದನ್ನು ಕುದಿಯೋಕ್ಕೆ ಕೊಡ್ತೀನಿ. ಅದಾಗ ಅದೇ ಸೆಟ್ ಆಗುತ್ತೆ. ಡೈರೆಕ್ಟಾಗಿ ಈ ಟೈಮಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಈ ಟೈಮಲ್ಲಿ ಮಿಕ್ಸ್ ಮಾಡಿಬಿಡ್ತಾರೆ. ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಪುಡಿ ಆಗಿಬಿಡುತ್ತೆ. ಮೊಟ್ಟೆ ಬಾಯಿಗೆ ಸಿಗೋದಿಲ್ಲ, ಏನೇನು ಸಿಗೋದಿಲ್ಲ, ತುಂಬಾ ಸ್ಮೂತಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ. ಒಂದು 3 ನಿಮಿಷನಾದರೂ ನೋಡಿ ಈ ಥರ ಸೈಡಲ್ಲೆಲ್ಲ ಸೆಟ್ ಆಗಕ್ಕೆ ಬಿಟ್ಬಿಡಿ ಮೊಟ್ಟೆನ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ನಿಲ್ತಾ ಇದೆ, ಮೊಟ್ಟೆ ಸ್ವಲ್ಪ ಸೆಟ್ ಆಗಿದೆ, ನೋಡ್ಬೋದು ನೀವೇ. ಸೊ ನೋಡಿ ಮೊಟ್ಟೆ ಅದಾಗದೇ ಸೆಟ್ ಆಗ್ತಾ ಇದೆ. ಇನ್ನು ಒಂದು 80% ಆಗಿದೆ, ಇನ್ನೊಂದು ರಿಮೈನಿಂಗ್ 20% ಬೇಕು. ಬಟ್ ಓಕೆ, ಈ ಥರ ಆದರೂ ಸ್ವಲ್ಪ ಸೆಟ್ ಆದರೆ ಮೊಟ್ಟೆ ನಮಗೆ ಸಿಗುತ್ತೆ. ಮೊಟ್ಟೆ ಜೊತೆ ಆಲೂಗಡ್ಡೆ ಸಿಗ್ತಾ ಇರುತ್ತೆ. ಆ ಟೈಮಲ್ಲೇ ಡೈರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ತುಂಬ ಪುಡಿ ಆಗಿಬಿಡುತ್ತೆ. ಈ ಥರ ಮೊಟ್ಟೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅದಕ್ಕೆ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ತುಂಬಾ ಘಮ ಅಂತೂ ಸೂಪರಾಗಿ ಬರ್ತಾ ಇತ್ತು. ಒಂದು 80% ಆಲ್ರೆಡಿ ಇದಾಗಿದೆ. ಈ ಟೈಮಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಒಳಗಡೆ ಸ್ವಲ್ಪ ತಳ ಹಿಡ್ದಿದೆಯೇನೋ ಅಂತ ನೋಡ್ಕೊತಾ ಇದ್ದೆ. ಓಕೆ ಫೈನ್, ತಡ ಏನು ಹಿಡ್ದಿರಲಿಲ್ಲ. ಒಂದು 5 ನಿಮಿಷ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕಲ್ವ, ಇನ್ನು ರಿಮೈನಿಂಗ್ 20% ಇತ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ನಾನೇನು ಮಾಡ್ತೀನಿ, ಲೋ ಫ್ಲೇಮಲ್ಲೇ ಇದನ್ನು ಸೆಟ್ ಆಗೋದಕ್ಕೆ ಕೊಡ್ತೀನಿ. ಸೊ ನೋಡಿ ನೀವೇ ನೋಡ್ಬೋದು, ನೀರೆಲ್ಲ ಡ್ರೈ ಆಗ್ತಾ ಇದೆ. ಸೈಡಲ್ಲೆಲ್ಲ ಏನೇನು ನೀರು ಸಿಗ್ತಾಯಿಲ್ಲ, ಬರೀ ಮಸಾಲೆ ಆಲೂಗಡ್ಡೆ ಮತ್ತು ಮೊಟ್ಟೆ ಅಷ್ಟೇ ಸಿಗ್ತಾಯಿದೆ. ಸೊ ನೋಡಿ ನೀವೇ ನೋಡ್ಬೋದು, ಸೈಡಲ್ಲೆಲ್ಲ ಮೊಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಆ ಥರ ಡೈರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಮೊಟ್ಟೆ ಈ ಥರ ಸಿಗೋದೇ ಇಲ್ಲ, ಕಾಣಿಸೋದೇ ಇಲ್ಲ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ಕ್ಲೋಸ್ ಮಾಡಿದ್ದೆ. ಸೊ ನೋಡಿ ನಮ್ಮ ಮೊಟ್ಟೆ ರೆಡಿ ಆಯಿತು. ಎಣ್ಣೆ ಎಲ್ಲ ಸಡನ್ಲಿ ಬರ್ತಾ ಇದೆ. ಇಟ್ ಮೀನ್ಸ್ ಮೊಟ್ಟೆ ಕಂಪ್ಲೀಟಾಗಿ 100% ರೆಡಿ ಆಗಿದೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಮೊಟ್ಟೆ ಪಲ್ಯ ಚಪಾತಿಗೂ ಯೂಸ್ ಮಾಡ್ಬೋದು, ರೊಟ್ಟಿಗೂ ಯೂಸ್ ಮಾಡ್ಬೋದು, ಅನ್ನದ ಜೊತೆ ಸೈಡ್ ಡಿಶ್ ಆಗು ಯೂಸ್ ಮಾಡ್ಬೋದು, ದೋಸೆಗೆ, ಪೂರಿಗೆ, ಪ್ರತಿಯೊಂದಕ್ಕೂ ಸೆಟ್ ಆಗುತ್ತೆ. ಸೊ ಒಂದ್ಸಲಿ ಮಾಡಿ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಥರ ಒಂದು ಮೊಟ್ಟೆ ಪಲ್ಯ ನೀವು ಮಾಡಿ ನೋಡಿ, ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡಿ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಗಿ ನಾರ್ಮಲ್ ಆಗಿ ಮೊಟ್ಟೆ ಮಾಡಿ ಬೇಜಾರು ಅನಿಸಿದ್ರೆ ಈ ಥರ ಆಲೂಗಡ್ಡೆ ಜೊತೆ ಕಾಂಬಿನೇಷನ್ ಆಗಿ ಒಂದ್ಸಲಿ ಮಾಡಿ ನೋಡಿ ಫ್ರೆಂಡ್ಸ್, ನೀವೇ ನನಗೆ ರಿಸಲ್ಟ್ ಹೇಳ್ತೀರಾ. ಸೊ ಫೈನಲ್ ಆಗಿ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಯಿತು. ನಾನೇನು ಮಾಡ್ತೀನಿ ಈಗ ಸರ್ವಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಸೂಪರಾಗಿತ್ತು ಫ್ರೆಂಡ್ಸ್. ಟೇಸ್ಟು ಅಷ್ಟೇ ಅಲ್ಟಿಮೇಟ್ ಆಗಿತ್ತು, ಯಾಕಂದರೆ ಇದಕ್ಕೆ ಪ್ರತಿಯೊಂದು ಮಸಾಲೆನೂ ಹಾಕಿದ್ದೀನಿ. ಅಷ್ಟೊಂದು ಓವರ್ ಮಸಾಲೆನೂ ಇಲ್ಲ, ನಾರ್ಮಲ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಈ ಮಸಾಲೆ ಹಾಕಿದ್ರೆ ಸಾಕು. ಸೂಪರಾಗಿತ್ತು ನಮ್ಮ ಮೊಟ್ಟೆ ಪಲ್ಯ, ನೋಡ್ಬೋದು ನೀವೇ. ಇದು ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ, ಚಪಾತಿಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಸೊ ನಾನು ಚಪಾತಿ ಜೊತೆ ಸರ್ವಿಂಗ್ ಮಾಡ್ಕೊತಾ ಇದ್ದೆ, ಚಪಾತಿ ಮಾಡಿದ್ದೆ. ಸೊ ಚಪಾತಿಗೆ ಸೂಪರಾಗಿತ್ತು. ಟಿಫನ್ಗೆ ಒಂದ್ಸಲಿ ಮಾಡ್ಕೊಂಡು ಈ ಥರ ತಿನ್ಬೋದು. ನಾರ್ಮಲ್ ಆಗಿ ನಾನು ಸಂಡೇ ಟೈಮಲ್ಲಿ ಈ ಥರ ಮೊಟ್ಟೆ ರೆಫರ್ ಮಾಡ್ತೀನಿ, ಯಾಕಂದರೆ ಮೊಟ್ಟೆ ಸ್ವಲ್ಪ ಬೇಗ ಡೈಜೆಷನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸಂಡೇ ಟೈಮಲ್ಲಿ ಟಿಫನ್ಗೆ ನಾನು ಯಾವಾಗಾದರೂ ಇದೇ ಒಂದೊಂದ್ಸಲಿ ಟ್ರೈ ಮಾಡೋದು. ಟೇಸ್ಟ್ ನೋಡ್ತಾ ಇದ್ದೆ, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಉಪ್ಪು, ಖಾರ, ಸ್ಪೈಸಸ್ಸು ಪ್ರತಿಯೊಂದು ಕರೆಕ್ಟಾಗಿತ್ತು ಫ್ರೆಂಡ್ಸ್. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮ್ಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.